ಎಲ್ರಿಗೂ ನಮಸ್ಕಾರ. ಇದು ಸ್ಯಾಟರ್ಡೆ ವ್ಲಾಗ್ ಆಗಿತ್ತು. ಸ್ವಲ್ಪ ದಿನದಿಂದ ಹುಷಾರಿಲ್ಲ ಕಾರಣ ನಾನು ವ್ಲಾಗ್ನ ಯಾವುದೂ ಹಾಕ್ತಾ ಇರಲಿಲ್ಲ, ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸ್ಯಾಟರ್ಡೆ ನನ್ನ ಮಗನ ಸ್ಕೂಲ್ಗೆ ಕಳಿಸಿ ನಾನು ನನ್ನ ಹಸ್ಬೆಂಡ್ ಕೂತ್ಕೊಂಡು ಮಾತಾಡ್ತೀವಿ. ಮಾರ್ನಿಂಗ್ ಟೈಮ್ ಸ್ಯಾಟರ್ಡೆ ಒಂದೇ ದಿವಸ ನನಗೂ ನನ್ನ ಹಸ್ಬೆಂಡ್ಗೂ ಕೂತ್ಕೊಂಡು ಮಾತಾಡೋದಕ್ಕೆ ಟೈಮ್ ಸಿಗೋದು. ವೀಕೆಂಡ್ಸ್ ಏನು ಪ್ಲ್ಯಾನ್ ಇರುತ್ತೆ, ವೀಕ್ ಡೇಸ್ ಎಲ್ಲ ಏನಾಯಿತು ಅಂತ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ನೋಡಿ, ಸ್ಯಾಟರ್ಡೆ ಮನೇಲಿರೋಣ ಅಂದರೆ ಇದ್ದೇ ಆಗೋಯಿತು. ತುಂಬ ದಿನಗಳಿಂದ ಈ ಥರ ರೋಡ್ನ ರಿಪೇರ್ ಮಾಡ್ತಿದ್ದಾರೆ. ಸೌಂಡ್ ಅಂದರೆ ಸೌಂಡು, ಮನೇಲಿ ಕರೆಂಟ್ ಬೇರೆ ಇರೋದಿಲ್ಲ. ಮಾರ್ನಿಂಗ್ ಹೋದರೆ ಈವ್ನಿಂಗ್ ಆದರೂ ಕರೆಂಟ್ ಬರೋಲ್ಲ. ಸ್ಯಾಟರ್ಡೇನ ಅಂತ ಅನಿಸ್ಬಿಡುತ್ತೆ. ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಸ್ವೀಟ್ ತೊಗೊಂಡು ಸ್ವಲ್ಪ ಪಾಸ್ತಾನೆಲ್ಲ ಚೌಚೌನ ಮಾಡಿಸ್ಕೊಂಡು ಹೋಗಿದ್ದು ನಾವು ನಮ್ಮಮ್ಮನ ಮನೆಗೆ. ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮ ಅಣ್ಣ ಕೂಡ ಬಂದಿದ್ದರು. ನಮ್ಮಮ್ಮ ಹೋಗಿದ ತಕ್ಷಣ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ತಾಯಿದ್ರು. ನಾವು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಹೋಗಿದ ತಕ್ಷಣ ನಾವು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ನ ತಿಂದ್ಕೊಂಡು ನನ್ನ ಮಗ ನೋಡಿ ಅಲ್ಲಿ ಅವನಿಗೆ ಖುಷಿ. ನಾವು ಹುಟ್ಟಿ ಬೆಳೆದ ಪ್ಲೇಸ್ ಎಲ್ಲ ಇದೇನೆ. ಈ ಒಟ್ಟಾರದಲ್ಲೇ ನಾನು ಬೆಳೆದಿದ್ದು ಚೆನ್ನಾಗಿತ್ತು. ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಬೆಳೆದಿದ್ದು. ಇವನು ನನ್ನ ಮಗನ ಫ್ರೆಂಡು ಬಾಂಧವ್. ನಮ್ಮಮ್ಮ ಅಷ್ಟೊತ್ತಿಗೆ ಬಿಸಿ ಬಿಸಿ ವಡೆ ಬೋಂಡ ಎಲ್ಲ ಮಾಡಿಕೊಡ್ತಾಯಿದ್ರು. ಈ ಥರ ಒಟ್ಟಾರ ಇದ್ದರೆ ಏನು ಗೊತ್ತಾ, ಯಾರಾದರೂ ಏನಾದರೂ ಮಾತಾಡಲಿ ಬಂದು ಆರಾಮಾಗಿ ಕೂತ್ಕೊಂಡು ಕೇಳಿಸ್ಕೊಂಡು ನಿಂತ್ಕೊಂಡು ನೋಡಿಕೊಂಡು ಮಜಾ ತೊಗೊಳ್ಬೋದು. ನಮ್ಮಮ್ಮ ನನಗೆ ತಾಯಿ ಆದವಳು, ನನ್ನ ಮಗನಿಗೂ ಕೂಡ ತಾಯಿ ಹಾಗೆ ನೋಡ್ಕೊಳ್ಳೋ ಅಂತಿದ್ದು ನಮ್ಮಮ್ಮ. ತುಂಬ ಚೆನ್ನಾಗಿ ನನ್ನ ಮಗನ ಕೇರ್ ಮಾಡ್ತಾರೆ, ನೋಡ್ಕೊತಾರೆ. ಬಿಸಿ ಬಿಸಿ ವೆಜಿಟೇಬಲ್ ಬಾತ್ನ ಮಾಡ್ತಿದ್ರು. ನಮ್ಮಮ್ಮ ಆ್ಯಕ್ಚುಲಿ ಇಟ್ಮಡಿಗೋಗೆ ಫೇಮಸ್ಸು. 17 ವರ್ಷದಿಂದ ಶ್ರೀನಿವಾಸ ಕಲ್ಯಾಣ ಮಂಟಪ ಹತ್ರ ಒಂದು ಸ್ಮಾಲ್ ಹೋಟೆಲ್ನ ನಡೆಸ್ತಿದ್ದಾರೆ. ಹೋಟೆಲ್ ಮಾಡಿಕೊಂಡೆ ನಮ್ಮಮ್ಮ ನಮ್ಮ ಅಣ್ಣನ ಸಾಕಿ ಬೆಳೆಸಿದ್ದು. ಹಾಗೆ ನಮ್ಮ ತಂದೆ ಕೂಡ ಹೆಲ್ತ್ ಇಶ್ಯೂ ಇತ್ತು, ನೋಡ್ಕೊಂಡಿದ್ದಾರೆ. ನಮ್ಮ ಮನೇಲಿ ಹತ್ರ ಒಟ್ಟಾರ ಥರ ಇದೆ. ನಮ್ಮ ಕಸಿನ್ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಕೂಡ ಬರೋಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ತುಂಬ ಹಾರ್ಡ್ ವರ್ಕರ್ ನಮ್ಮಮ್ಮ. ಅವ್ರಿಗೆ ವಿಲ್ ಪವರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ಚಿಕ್ಕ ವಯಸ್ಸಿಂದ ಪ್ರೋಟೀನ್, ಕ್ಯಾಲ್ಶಿಯಮ್, ವಿಟಮಿನ್ ಏನೂ ಇರಲಿಲ್ಲ ಅವ್ರಿಗೂ ಕೂಡ. ಆದರೆ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ನನಗೆ ಕೂತ್ರೆ ನಿಂತ್ಕೊಂಡ್ರೆ ಎದ್ದೊಳಕ್ಕಾಗಲ್ಲ. ಬಟ್ ಅವ್ರು ಈ ಥರ ಬಗ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಒಬ್ಬರೇ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋವಂಥ ಪ್ರಾಪರ್ಟಿ ಓನರ್ ಇವರೇನೆ. ತುಂಬ ಖುಷಿಯಾಗುತ್ತೆ. ನನಗೆ ಉದ್ದಿನ ವಡೆ ಇಷ್ಟ ಅಂತ ಹೇಳಿ ರೆಡಿ ಮಾಡಿ ಬಿಸಿ ಬಿಸಿ ಉದ್ದಿನ ವಡೆ ಮಾಡಿಕೊಡ್ತಿದ್ರು. ನಾನೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ, ಚೆನ್ನಾಗಿರುತ್ತೆ. ಅವ್ರು ಪೋಸ್ಟ್ ಮಾಡಿದ್ರೆ ಅವ್ರು ನೋಡಿ ಖುಷಿ ಪಡ್ತಾರೆ ಅಂತ. ನಮ್ಮಮ್ಮ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಅದರಲ್ಲೂ ವಡೆ, ಎಸ್ಪೆಷಲಿ ವಡೆ ಮಾಡ್ತಿದ್ರು ಹೋಟೆಲಲ್ಲಿ. ಅವಾಗ ತುಂಬ ಫೇಮಸ್ ಇತ್ತು. ಈಗ ಅವ್ರ ಕೈಲಿ ಆಗೋದಿಲ್ಲ ಅಂತ ಮಾಡೋದು ನಿಲ್ಲಿಸಿದ್ದಾರೆ. ಬಿಸಿ ಬಿಸಿ ಬಾತ್ ಜೊತೆಗೆ ವಡೆ ಕೊಟ್ಟರು. ಜೊತೆಗೆ ಒಂದಷ್ಟು ಪಾರ್ಸೆಲ್ ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ಕೊಡ್ತಾರಲ್ಲ, ಎಲ್ಲನೂ ಪಾರ್ಸಲ್ ಮಾಡಿ ಕೊಟ್ಟರು. ಮನೆಗೆ ಹೋಗಿ ಊಟ ಮಾಡೋದಷ್ಟೇ ಕೆಲಸ. ಹಿಟ್ಟು, ಸಂಬಳಿಗೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲನೂ ಕೊಟ್ಟಿದ್ದರು. ಎಲ್ಲನೂ ತೊಗೊಂಡು ನಾನು ಮನೆಗೆ ಹೊರಡಬೇಕು. ನಾನು ನಮ್ಮಣ್ಣ ನನ್ನ ಮಗ ವಾಪಸ್ ಬರ್ತಾಯಿದ್ವಿ. ಆಟೋದಲ್ಲಿ ವಾಪಸ್ ಬರ್ತಾಯಿದ್ವಿ. ಇದು ಸ್ಯಾಟರ್ಡೆ ವ್ಲಾಗು. ಮನೆಗೆ ಬಂದು ಇನ್ನೇನು ಕೆಲಸ, ನೆಕ್ಸ್ಟ್ ಡೇ ಸಂಡೇ ಅಲ್ವಾ, ಒಂದೊಳ್ಳೆ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಹ್ಯಾವ್ ಅ ನೈಸ್ ಡೇ.